ಬಾಗಲಕೋಟೆಯಲ್ಲಿ 2 ದಿನಗಳ ಕಾರ್ಯಾಚರಣೆ ಬಳಿಕ ಮೊಸಳೆಯನ್ನ ಸೆರೆ ಹಿಡಿಯಲಾಗಿದೆ. ಸೊರಗಾವಿ ಗ್ರಾಮದ ರೈತನ ತೋಟದ ಬಾವಿಯಲ್ಲಿತ್ತು ಈ ಮೊಸಳೆಯನ್ನ ಸೆರೆ ಹಿಡಿದದಕ್ಕೆ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಮತ್ತು ರೈತ ಏನು ಜಮೀನು ಮಾಲೀಕರಿದ್ದಾರೆ ಅವರು ಈಗ ನಿರಾಳರಾಗಿದ್ದಾರೆ. ಸೊರಗಾವಿ ಗ್ರಾಮದ ತೋಟದ ಬಾವಿಯಲ್ಲಿ ಮೊಸಳೆ ಇತ್ತು, ಅಲ್ಲಿ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಬರುತ್ತಿದ್ದ ಗ್ರಾಮ. ಅರಣ್ಯ ಇಲಾಖೆ ಸಿಬ್ಬಂದಿ ನೇತೃತ್ವದಲ್ಲಿ 2 ದಿನಗಳ ಕಾರ್ಯಾಚರಣೆ ಮಾಡಿದ್ದಾರೆ. ಬಾವಿಯ ನೀರು ಖಾಲಿ ಮಾಡಿಸಿ ಮೊಸಳೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿ. ಸುರಕ್ಷಿತವಾಗಿ ಆಲಮಟ್ಟಿ ಹಿನ್ನೀರಿಗೆ ಬಿಟ್ಟು ಬಂದಿದ್ದಾರೆ. 2 ದಿನಗಳ ಒಂದು ಕಾರ್ಯಾಚರಣೆ ಬಳಿಕ ಮೊಸಳೆ ಸೆರೆ ಸಿಕ್ಕಿದೆ. ಅದರಲ್ಲೂ ಅಲ್ಲಿ ಪಕ್ಕದಲ್ಲೇ ಒಂದು ಹಳ್ಳ ಇದೆ, ಅಲ್ಲಿಂದ ಬಂದಿರ್ಬೋದು ಅನ್ನುವಂಥ ಅನುಮಾನಗಳಿತ್ತು. ಸೆರೆ ಹಿಡಿದಿದ್ದಾರೆ. ನೋಡಿ, ಕಾಣಿಸ್ತಾ ಇದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅಲ್ಲಿ ಇದ್ದಂತಹ ಸುತ್ತಮುತ್ತಲಿರುವಂಥ ಜನರು, ರೈತರು ಎಲ್ಲ ಗಾಬರಿ ಆಗಿಬಿಟ್ಟಿದ್ರು. ಯಾಕಂದರೆ ಈ ಬಾವಿ ನೀರನ್ನೇ ಜಾಸ್ತಿ ಬಳಸ್ತಾ ಇದ್ರು, ಅವರು ಗ್ರಾಮಸ್ಥರು ಬಳಸ್ತಾ ಇದ್ದರು. ಆಮೇಲೆ ಅಲ್ಲಿ ಪಂಪ್ಸೆಟ್ಟೆಲ್ಲ ಹಾಕ್ತಾಯಿದ್ರು ಜಮೀನುಗಳು ನೀರು ಹಾಯಿಸಲಿಕ್ಕೆ. ಕಾರ್ಯಾಚರಣೆ ಮಾಡಿ ಈಗ ಅರಣ್ಯ ಇಲಾಖೆಯವರು ಮೊಸಳೆಯನ್ನು ಸೆರೆ ಹಿಡಿದಿದ್ದಾರೆ, ಹಿನ್ನೀರಿಗೆ ಬಂದು ಬಿಟ್ಟಿದ್ದಾರೆ. ಬಾಯ್ ಕಟ್ಕೊಂಡು ಯಾರು ಹೊತ್ಕೊಂಡ್ಬರ್ರಿ. ಕಟ್ಟ ಅಲ್ಲಿ ಗಟ್ಟ ಅದಲ್ಲೇ ನಡ್ರಿ ನಡ್ರಿ ಬಾಯ್ ಕಟ್ಕೊಂಡು ಯಾರು ಹೊತ್ಕೊಂಡ್ಬರ್ರಿ. ಕಟ್ಟ ಅಲ್ಲಿ ಗಟ್ಟ ಅದಲ್ಲೇ ನಡ್ರಿ ನಡ್ರಿ